ನವೆಂಬರ್ ತಿಂಗಳ ಸಂಬಳವಾಗಿದ್ದರಿಂದ ಬ್ಯಾಂಕ್ ಮತ್ತು ಎಟಿಎಂಗಳ ಪರಿಸ್ಥಿತಿ ಬಗ್ಗೆ ಸುವರ್ಣ ನ್ಯೂಸ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಮಂಗಳೂರಿನಲ್ಲಿ ಬಹುತೇಕ ಎಟಿಎಂಗಳು ಮುಚ್ಚಿದ್ದು, ಬೆಳಿಗ್ಗೆ ಕೆಲ ಎಟಿಎಂಗಳ ಮುಂದೆ ಸಾಲು ಕಂಡುಬಂತು. ದಿನವೊಂದಕ್ಕೆ ಒಬ್ಬರಿಗೆ 2,000 ಮಾತ್ರ ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿ ಸುಕೇಶ್ ಕುಮಾರ್ ನೀಡಿರುವಂತಹ ವರದಿ ಇಲ್ಲಿದೆ ನೋಡಿ. ಇವತ್ತು ಡಿಸೆಂಬರ್ 1, ನಿನ್ನೆ ಸ್ಯಾಲರಿ ಆದ ದಿವಸ ಬಹುತೇಕ ಎಲ್ಲ ಬ್ಯಾಂಕ್ಗಳಲ್ಲಿ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಮಂಗಳೂರಿನ ರಿಯಾಲಿಟಿ ಚೆಕ್ ಮೂಲಕ ನೋಡೋಣ. ನಾವೀಗ ಮಂಗಳೂರಿನ ICICI ಬ್ಯಾಂಕ್ ಮುಂದೆ ಇದ್ದೇವೆ. ಇಲ್ಲಿಯ ATM ಮುಂದೆ ಸಣ್ಣದಾದ ಒಂದು ಸರತಿಯ ಸಾಲಿದೆ. ಬಹುತೇಕ ಜನ ಇಲ್ಲಿ ಖಾಲಿ 2,000 ನೋಟು ಮಾತ್ರ ಸಿಗ್ತಾ ಇದೆ. ಇಲ್ಲಿ ಗ್ರಾಹಕರೊಬ್ಬರು ಬರ್ತಾ ಇದ್ದಾರೆ, ಅವರ ಬಗ್ಗೆ ಕೇಳಿದೆ. ಸರ್, ಹೇಗೆ ಹಣ ಸಿಕ್ಕಿದಾ? ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? 2000. ಇಲ್ಲಿಯ ಗ್ರಾಹಕರಿಗೆ ಕೇವಲ 2,000 ನೋಟು ಮಾತ್ರ ಸಿಗ್ತಾ ಇದೆ. ಉಳಿದಂತೆ ಇಲ್ಲಿ ಒಂದು ಲೈಫ್ ಕ್ಯೂ ಕೂಡ ಇದೆ. ಸರ್, ನಿಮಗೆ ಹಣದ ರಿಕ್ವೈರ್ಮೆಂಟ್ ಇದೆಯಾ? ಹೇಗೆ ಸಿಗ್ತಾ ಇದೆಯಾ? ಅಂದರೆ ಸ್ವಲ್ಪ ಕಷ್ಟ ಆಗ್ತುಂಟು. ಅವರು ತೆಗೆದ ಡಿಸಿಷನ್ ಒಳ್ಳೆ ಡಿಸಿಷನ್, ಮಾತ್ರ ಅವರು ನೋಟ್ಸ್ ಎಲ್ಲ ಪ್ರಿಂಟ್ ಮಾಡಿ ಮತ್ತೆ ಅವರು ಈ ಡಿಸಿಷನ್ ಇದು ಮಾಡಬೇಕಿತ್ತು. ಎಲ್ಲರಿಗೆ ತೊಂದರೆ ಆಗ್ತುಂಟು. ಈಗ ದಿನವೊಂದಕ್ಕೆ 2,000 ಲಿಮಿಟೇಷನ್. ಅದು ಈಗ 2000 ಮಾತ್ರ ಲಿಮಿಟ್. ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತುಂಟು ಅವ್ರದ್ದು ಡೈಲಿ ಎಕ್ಸ್ಪೆನ್ಸ್ಗೆಲ್ಲ. ರಿಕ್ವೈರ್ಮೆಂಟ್ಗಿಂತ ಹೆಚ್ಚಿನ ಅಗತ್ಯ ಇದೆ. ಆದರೆ ಬ್ಯಾಂಕಲ್ಲಿ ಸಿಗೋದು ಕೇವಲ ದಿನಕ್ಕೊಂದಕ್ಕೆ 2,000 ರೂಪಾಯಿ ಮಾತ್ರ. ಇದರಲ್ಲಿ ಅವರು ತೃಪ್ತಿ ಪಡಬೇಕಾದ ಅನಿವಾರ್ಯತೆ ಕೂಡ ಇದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್, ಮಂಗಳೂರು.